ಹಾಯ್ ಫ್ರೆಂಡ್ಸ್, ನಮಸ್ತೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ, ಮಂಗಳವಾರ ಇವತ್ತು ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ರಾತ್ರಿ ಇವತ್ತು ಸೋಮವಾರದಿದ್ದು ರಾತ್ರಿ ಇದು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಚಪಾತಿಗೆ ಪನ್ನೀರ್ ಹಾಕೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ಪಾಲಕ್ ಚಪಾತಿ ಮಾಡೋಣ ಅಂತೇಳಿ ಪನ್ನೀರೆಲ್ಲ ಮಾಡಿಟ್ಟಿದ್ದೆ ರಾತ್ರಿಯೇ. ಇವಾಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿ ನನ್ನ ಕೆಲಸ ಇನ್ನದೆಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಬಂದೆ. ಹೂವು ಎಲ್ಲ ಇನ್ನೂ ಬಿಡಿಸಿಲ್ಲ, ಅವರಪ್ಪ ಮಲಗಿದ್ರು. ಅವರು ಎದ್ಬಿಟ್ಟು ಬಿಡಿಸ್ತಾರೆ. ಅವರು ಇವತ್ತು ಮೆಂತ್ಯ ಸೊಪ್ಪು ಮತ್ತು ಟೊಮಟೊ ಗೊಜ್ಜು ಮಾಡಿ ಪನ್ನೀರು ಪಾಲಕ್ ಸೊಪ್ಪೆಲ್ಲ ಹಾಕಿ ರುಬ್ಕೊಂಬಿಟ್ಟಿಸಿ. ಪಾಲಕ್ ಸೊಪ್ಪು, ಪನ್ನೀರ್, ಸ್ವಲ್ಪ ಮೆಂತ್ಯ ಸೊಪ್ಪು, ಪನ್ನೀರೆಲ್ಲ ಮಿಕ್ಸ್ ಮಾಡಿ ಚಪಾತಿ ಮಾಡೋಣ ಬನ್ನಿ. ಟೊಮೊಟೊ ಗೊಜ್ಜಿಗೆ ಟೊಮೊಟೊ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ಇದು ಪನ್ನೀರು, ಆ ನೀರೆಲ್ಲ ವೇಸ್ಟ್ ಮಾಡಬಾರ್ದು. ಚಪಾತಿ ಹಿಟ್ಟಿಗೆ ಮೆತ್ಕ ತಿನ್ನೋದನ್ನು ಅದಕ್ಕೆ ಹಂಗೆ ಎತ್ತಿಟ್ಟು ಇವಾಗೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿರ್ತದೆ, ಸಾಫ್ಟಾಗಿ ಬರ್ತವೆ. ಮತ್ತು ಸೊಪ್ಪೆಲ್ಲ ಹಾಕಿರ್ತೀವಲ್ವ, ತುಂಬ ಹೆಲ್ದಿಯಾಗಿರುತ್ತೆ. ಚಪಾತಿ ಹಂಗೆ ತಿನ್ನೋದಕ್ಕಿಂತ ಈ ಥರ ಹಾಕಿ ಟ್ರೈ ಮಾಡಿ ನೋಡಿ ಒಂದು ಸಲ. ಚಪಾತಿ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಟೊಮೊಟೊ ಗೊಜ್ಜೆಲ್ಲ ಮಾಡೋಣ ಅಂದ್ಬಿಟ್ಟು ಅವಳು ಅಲ್ಲೇ ರೂಮಲ್ಲೇ ಓದ್ಕೊತಾ ಇದ್ಲಿ. ಇವತ್ತು ಚಳಿ ತುಂಬ ಇತ್ತು, ಅದಕ್ಕೆ ರೂಮಲ್ಲೇ ಓದ್ಕೊತ ಅಲ್ಲೇ ಕುಂಟಿಸಿ ನಾನು ತಿಂಡಿ ಮಾಡೋಣ ಅಂತ ಬಂದೆ. ಎಲ್ಲ ಹಚ್ಚಿಟ್ಟಿದ್ದೆ. ಇವಾಗ ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಇದಿರುತ್ತಲ್ಲ ಮೆಣಸಿನ ಪೌಡ್ರು, ಅದನ್ನು ಲಾಸ್ಟಿಗೆ ಹಾಕಿದ್ರೆ ಸಾಕು. ಒಂದು ಈರುಳ್ಳಿ, ಟೊಮೊಟೊ, ಕರಿಬೇವೆಲ್ಲ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಬಿಡ್ಬೇಕು. ಅದನ್ನ ಕಡಿಮೆ ಉರಿಲೇ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದು ಮೆತ್ತಗಾದ್ಮೇಲೆ ಮುಚ್ಚಿಟ್ರೆ ಸಾಕು. ಅದು ಮೆತ್ತಗಾಯ್ತದೆ. ಆಮೇಲೆ ಸಾಂಬಾರು ಪೌಡ್ರ್ ಹಾಕಿ ನಮಗೆ ಎಷ್ಟಾದ ಗಟ್ಟಿಗಿರಬೇಕು ಸ್ವಲ್ಪ ಹಾಕಿ ಮೆತ್ತು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಗಟ್ಟಿಗಿದ್ರೇ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಚಪಾತಿಗೆ ಸ್ವಲ್ಪ ಗಟ್ಟಿಗಿದ್ರೇ ಚೆಂದ. ಇದು ಇಷ್ಟಾದ ಮಾಡಿದೆ ಮತ್ತು ಬೆಂದಮೇಲೆ ಗಟ್ಟಿಗಾಗುತ್ತೆ. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು, ನಮ್ಮ ಬಾಡೀಲಿ ರಕ್ತನ ಶುದ್ಧಿ ಮಾಡ್ತದೆ. ಮತ್ತು ನೋಡಿ, ಪನ್ನೀರ್ನು ಮೆಂತ್ಯ ಸೊಪ್ಪೆಲ್ಲ ಒಂದು 10 ನಿಮಿಷ ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ರೆ ಸೊಪ್ಪು ಸಾಫ್ಟ್ ಆಯ್ತದೆ. ಆಗ ಚಪಾತಿ ಒತ್ತುವಾಗ ಕಿತ್ತೋಗಲ್ಲ ಚಪಾತಿಗಳು. ಇವಾಗ ನಾವು ಸಾಫ್ಟಾಗಿತ್ತಲ್ವ, ಪಾಲಕ್ ಸೊಪ್ಪೆಲ್ಲ ರುಬ್ಬಿಟ್ಕೊಂಡೆ. ಆಮೇಲೆ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಂಡೆ. ಮೆಂತ್ಯ ಸೊಪ್ಪನ್ನು ಪನ್ನೀರು ಕಲಸಿಟ್ಟಿದ್ನಲ್ಲ, ಹಸಿಟ್ಟು ಜೊತೆ ಮಿಕ್ಸ್ ಮಾಡಿ ಆಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ನೋಡಿ ಹಸಿನೇ ನೀರು ಹಾಕ್ಬಿಟ್ಟು ಮೆದ್ದಿಟ್ಕೋಬೇಕು. ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂಚೂರು ಮೆದ್ದಿದ್ರೆ ಸಾಕು. ಚಪಾತಿ ಮಾಡೋಕ್ಕೆ ಹಸಿಟ್ಟು ರೆಡಿ ಆಗುತ್ತೆ. ಒಂದು 10 ನಿಮಿಷ ನೆನೆಸಿಟ್ರೆ ಸಾಕು, ಚಪಾತಿ ಹಿಟ್ಟು ರೆಡಿ ಆಯ್ತದೆ. ಅಷ್ಟೊತ್ತೊಳಗೆ ರೆಡಿ ಮಾಡ್ಕೊಂಡು ಕರ್ಕೊಂಬರೋಣ ಅಂತ ಇಷ್ಟೆಲ್ಲ ರೆಡಿ ಮಾಡಿಟ್ಟು ಪಲ್ಯ ಚಪಾತಿಗೆಲ್ಲ ಮಾಡೋದೆ. ಬಿಸಿ ಮಾಡಿಕೊಡೋಣ, ತಿಂತಾಳೆ ಅಂದ್ಬಿಟ್ಟು. ನಾನು ಬೆಳಗ್ಗೆ ಹೊತ್ತು ನನ್ನ ಮಾರ್ನಿಂಗ್ ರೂಟೀನ್ ಹೀಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಡಿ, ಯಾರು ಬರೀ ಚಪಾತಿ ತಿನ್ನಬೇಡಿ. ಪಲ್ಯ ಎಲ್ಲ ರೆಡಿ ಆಯಿತು. ಇವಾಗ ಚಪಾತಿ ಒತ್ತಾನ ಅಂದ್ಬಿಟ್ಟು ಬರೀ ಚಪಾತಿ ತಿನ್ನಬಾರ್ದು, ಎಲ್ಲ ಮಿಕ್ಸ್ ಮಾಡಿ ಈ ಥರ ಚಪಾತಿ ತಿಂದರೆ ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿ. ಹಸಿಟ್ಟನ್ನ ಅಷ್ಟೇ, ಗೋಧಿ ಎಲ್ಲ ಮನೆಯಲ್ಲೇ ತಂದು ತೊಳಸಿ ಮಾಡಿರ್ತೀನಿ ನಾನು, ಚೆನ್ನಾಗಿರುತ್ತೆ. ಅಂಗಡಿಲೆಲ್ಲ ಏನು ತರಕ್ಕೆ ಹೋಗಲ್ಲ. ಇವಾಗೆಲ್ಲ ಅವಳಿಗೆ ರೆಡಿ ಮಾಡಿ ಬರ್ತಳ್ಬೇಕು. ಪೂಜೆ ಮಾಡ್ತಾಯಿದ್ಲು ಅವ್ರ ಅಪ್ಪ ಮಗಳಿಬ್ಬರು ಸೇರಿ. ಇವತ್ತು ಅವಳಿಗೆ ಟೈಮ್ ಆಯ್ತದೆ ಅಂದ್ಬಿಟ್ಟು ಅವಳು ಸ್ವಲ್ಪ ಮಾಡಿ ಬಂದಳು. ರಪ್ಪನೇ ಮಾಡ್ತಾಯಿದ್ರು ಇವತ್ತು. ಅವಳು ರಾಯರಿಗೆಲ್ಲ ಗಂಧ ಇಕ್ಕಿ ಬಂದೆಲ್ಲ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ಬಿಟ್ಟು ಈಗ ನಾನು ಅಷ್ಟೊತ್ತು ಚಪಾತಿ ಎಲ್ಲ ರೆಡಿ ಮಾಡೋಣ ಅಂತ. ನೋಡಿ, ಸೊಪ್ಪು ಮತ್ತು ಪನ್ನೀರ್ನ ನೆನೆಸಿ ಒಂದು 5 ನಿಮಿಷ 10 ನಿಮಿಷ ಫಸ್ಟೇ ಮಿದ್ದೆ ಉಪ್ಪು ಹಾಕ್ಬಿಟ್ಟು ಕಲಸಿಟ್ರೆ ಚಪಾತಿ ಜೊತೆ ಮಿಕ್ಸ್ ಮಾಡ್ಕೊಂಡಾಗ ಚಪಾತಿ ಕಿತ್ತೋಗಲ್ಲ ಅವು. ಯಾಕೆಂದರೆ ಅವು ಕಡ್ಡಿ ಥರದ್ದು ಸಾಫ್ಟ್ ಆಯ್ತದೆ ಸೊಪ್ಪು. ಅವಾಗ ಅದಕ್ಕೆ ಒಂದು ಸ್ವಲ್ಪನೂ ಕಿತ್ತೋಗಲ್ಲ. ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಸಾಕು, ಚಪಾತಿ ರೆಡಿ ಆಗುತ್ತೆ. ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾವಳೆ. ಅವರು ಇನ್ನೂ ಎಲ್ಲ ಅವರೆಲ್ಲ ಅವಳಿಗೆ ರೆಡಿ ಮಾಡಿಕೊಡ್ತಿದ್ರು. ಟೈಮ್ ಆಗಿತ್ತು ಇವತ್ತು, ಚಳಿಯಾಗಿತ್ತಲ್ಲ, ಸ್ವಲ್ಪ ಲೇಟಾಗಿ ಎದ್ದರು. ಮಾಡಿಬಿಟ್ಟು ಎಷ್ಟೆಲ್ಲ ಮುಗೀತು. ಅದಕ್ಕೆ ನಾನೇ ಒಂದು 5 ನಿಮಿಷ ಚಳಿ ಎತ್ತಲ್ಲ, ಎಬ್ರಿಸೋಕೆ ಹೋಗಲಿಲ್ಲ, ಮಲಗಿದ್ಲಲ್ಲ ಅಂತೇಳ್ಬಿಟ್ಟೆ. ರಾತ್ರಿ ಅಪ್ಪ ಮಗಳು ಆಡ್ಕೊಂಡು ಕೂತ್ಕೋತಾರೆ, ಬೇಗ ಎದ್ದಾಳಲ್ಲ, ಮಲಗಲ್ಲ. ಅದಕ್ಕೆ ನನಗಿವಾಗ ಎಬ್ರಿಸೋಕ್ಕೆ ಒಂಥರ ಅನ್ನಿಸ್ತದೆ. ಅದಕ್ಕೆ ಮಲಗಿದ್ಲು. ಟೇಸ್ಟ್ ಏನು ಇರಲಿವಲ್ಲ ಅಷ್ಟೊತ್ತಿಗೆ ಬರೋ ಅಷ್ಟೇ. ನೋಡಿ, ಚಪಾತಿ ಎಷ್ಟು ಸಾಫ್ಟ್ ಬರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ರೆಡಿ ಮಾಡೋಣ ಬೇಗ ಅಂತ ಅವರಿಬ್ಬರಿಗೆ ಆಗೋಷ್ಟು ಮಾಡಿ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ. ಆಮೇಲೆ ನಮಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ.
ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಮಾತ್ರ. ಈ ಥರ ಮಾಡಿಕೊಡಿ ಮಕ್ಕಳಿಗೆ. ಮನೆಯಲ್ಲೇ ಮಾಡಿ, ಪನ್ನೀರ್ನೂ ಅಷ್ಟೇ, ಎಲ್ಲನೂ ಮನೆಯಲ್ಲೇ ಇರುತ್ತೆ. ನಾವು ಮಾಡಬೇಕು, ಇದನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯ್ತದೆ. ಮತ್ತು ಸ್ವಲ್ಪ ಬೇಗ ಎದ್ದೇಳಬೇಕು. ಬೇಗ ಇದ್ದರೆ ಎಲ್ಲ ಮಾಡಿಕೊಡ್ಬೋದು. ಕಷ್ಟ ಏನು ಅನಿಸಲ್ಲ. ಇಷ್ಟಪಟ್ಟು ಮಾಡುವಾಗ ಕಷ್ಟ ಆಗೋಲ್ಲ. ಅದು ತಿನ್ನಬೇಕು, ನಾವು ಚೆನ್ನಾಗಿ ಮಾಡಿಕೊಡ್ಬೇಕು ಅಂದರೆ ಯಾವುದು ಕಷ್ಟ ಆಗೋಲ್ಲ. ಮಾಡ್ತೀವಿ ಅದನ್ನು. ಮಾಡಿಕೊಡೋಣ ಬನ್ನಿ. ಇವಾಗೆಲ್ಲ ಅವಳಿಗೆ ತಿಂಡಿ ಎಲ್ಲ ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ. ಅವರಪ್ಪ ಇನ್ನು ಪೂಜೆ ಮಾಡ್ತಾಯಿದ್ರು. ಈ ಥರ ಇರುತ್ತೆ ಬೆಳಗ್ಗೆ ಮಾರ್ನಿಂಗ್ ರೊಟೀನ್ ಶುರು ಆಗ್ಬಿಡ್ತದೆ. ಶನಿವಾರ ಭಾನುವಾರ 2 ದಿವಸ ಫ್ರೀ ಇರ್ತದೆ ಅಷ್ಟೇ. ಡೈಲಿ ಇದೆ 8 ಗಂಟೆ ಬಸ್ ಬರೋದ್ರಿಂದ ಬೇಗ ಎದ್ದೇಳಬೇಕು. ಇವತ್ತು ಸ್ನ್ಯಾಕ್ಸಿಗೆ ಕರ್ಜಿಕಾಯಿ ಮತ್ತು ರೇವು ಉಂಡೆನೇ ಹಾಕ್ಕೊಟ್ಟಿದ್ದೆ. ಹಬ್ಬದಿತ್ತಲ್ವ, ಹಾಕ್ಕೊಟ್ಟಿದ್ದೆ. ಅವರು ಪೂಜೆ ಎಲ್ಲ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಇವಳೆಲ್ಲ ರೆಡಿ ಆದ್ಲು. ತಿಂದ್ಬಿಟ್ಟು ತಿಂಡಿ ತಿಂದು ಮಂಗಳಾರತಿ ಎಲ್ಲ ಕೊಟ್ಟರು ಅವರಪ್ಪ. ಎಲ್ಲ ರೆಡಿ ಆದ್ಲವಳು. ಇವಾಗ ಅವರಪ್ಪ ಮಂಗಳಾರತಿ ಎಲ್ಲ ಕೊಟ್ಟು ಸ್ಕೂಲಿಗೆ ನಾನು ಬಿಟ್ಟು ಬರೋಕ್ಕೆ ಹೊರಟೆ. ಅವ್ರನ್ನ ಪೂಜೆ ಮಾಡ್ತಾಯಿದ್ರಲ್ವ, ಅದಕ್ಕೆ ನಾನು ತಿಂಡಿ ಎಲ್ಲ ಮಾಡಿಟ್ಟಿದ್ದೆ. ಅವರಿಗೆ ಪೂಜೆ ಮಾಡಿಬಿಟ್ಟು ತಿಂಡಿ ತಿಂತೇರು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಬಿಟ್ಟು ಬರೋಕ್ಕೆ ಹೊರಟೆ. ನೀರೆಲ್ಲ ಕುಡಿದ್ಬಿಟ್ಟು ಶೂ ಹಾಕೊಳ್ಳೋಕೆ ಹೊರಡ್ತಾಳೆ. ಇವಾಗ ಟೈಮೇ ಆಗೋಯ್ತದೆ ಫ್ರೆಂಡ್ಸ್. ಎಷ್ಟೊತ್ತಿಗೆ ಎದ್ರೂ ಟೈಮ್ ಆಗಿಬಿಡ್ತದೆ. ಅದಕ್ಕೆ ಬೇಗ ಎದ್ದೇಳೋದು. ಅವರು ಸ್ವಲ್ಪ ನಾನು ಚಳಿ ಇತ್ತಲ್ಲ ಎಬ್ಬರಿಸ್ಲಿಲ್ಲ. ಬಿಸಿಲು ಬೇರೆ ಬಂದಿರಲಿಲ್ಲ ಇವತ್ತು. ಹೊರಟ್ಲೆಲ್ಲ ತಿಂದ್ಬಿಟ್ಟು ಅದು ಏನು ಟೈಮನ್ನು ತಿಂಡಿ ತಿನ್ನೋ ಅಷ್ಟರಲ್ಲಿ ನನ್ನ ಮಾಮೂಲಿ ಟೈಮಿಗೆ ರೆಡಿ ಮಾಡಿಬಿಟ್ರೆ ಬರ್ತಾಳೆ ಬೇಗ. ಈ ಥರ ಇತ್ತು ಇವತ್ತು. ತುಂಬ ಮಳೆ ಬೇರೆ ಹೋಯ್ತಲ್ವ, ಚಳಿ ಇರುತ್ತೆ. ಎಷ್ಟೇ ನಮಗೆ ಗೊತ್ತಿರೋ ಅಷ್ಟು ನಾನು ಮಾಡ್ತೀನಿ ಫ್ರೆಂಡ್ಸ್. ಇದ್ರ ಮೇಲೆಲ್ಲ ನನಗೆ ಬಣ್ಣ ಹಾಕ್ಕೊಂಡು ತುಟಿಗೆ ಮಕ್ಕೆ ವೀಡಿಯೋಗೊಂಥರ ಮನೇಲೊಂಥರ ಇರೋ ಥರ ಮಾಡೋಕ್ಕೆಲ್ಲ ಬರೋಲ್ಲ ನನಗೆ. ನಾನು ಮಾಮೂಲಿ ಬೆಳಗಿನ ಸಂಜೆ ಹೇಗಿರ್ತೀನೋ ನನ್ನ ಜೀವನದಲ್ಲಿ ನಾನು ಹೀಗೇ ಲೈಫ್ ಸ್ಟೈಲ್ ನಾನು ಮುಂದುವರ್ಸ್ಕೊಂಡು ಹೋಗಿರೋದು. ಮಕ್ಕಕ್ಕೊಂಥರ ಹೊರಗಡೆಗೊಂಥರ ಎಲ್ಲ ನಾನು ಹಾಕ್ಕೊಂಡು ಬರಲಿಲ್ಲ ನನಗೆ. ನಾನು ಮಾಡೋದು ಇಲ್ಲ ಆ ಥರ. ನಾನು ಹೇಗಿರ್ತೀನೋ ಪ್ರಕೃತಿಯಾಗಿ ಹೇಗೆ ನಾನು ಇರ್ತೀನೋ ಹಾಗೇ ನಾನು ವೀಡಿಯೋ ಮಾಡ್ತೀನಿ. ಇದ್ರ ಮೇಲೆ ನನಗೆ ಬಣ್ಣ ಎಲ್ಲ ಹಾಕ್ಕೊಂಡು ಮಾಡೋಕ್ಕೆ ಬರೋಲ್ಲ. ಇದೇ ನನ್ನ ಜೀವನ. ಬನ್ನಿ ಬಿಟ್ಬಿಟ್ಟು ಬರೋಣ. ಬಿಟ್ಬಿಟ್ಟು ಸ್ಕೂಲಿಗೆ ಬಂದೆ. ಇವಾಗ ಅವರಪ್ಪಂಗೆಲ್ಲ ತಿಂಡಿ ಹಾಕ್ಕೊಟ್ಟೆ. ಸ್ವಲ್ಪ ತುಪ್ಪ ಹಾಕಿ ಚಪಾತಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಪಾತಿ. ಈ ಸಲ ಟ್ರೈ ಮಾಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಯಾರಾದರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ಸಾಫ್ಟಾಗಿ ಬಂದಿದ್ದು ಗೊತ್ತಾ ಚಪಾತಿಗಳು. ಬರೀ ಚಪಾತಿ ತಿನ್ನೋದಕ್ಕೂ ಈ ಥರ ತಿನ್ನೋದಕ್ಕೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಕೆಲಸ ಮಾಡಿ ಮಧ್ಯಾಹ್ನ ಊಟ ಎಲ್ಲ ತಗೊಂಡೋಗಿ ಕೊಟ್ಟು ಬಂದು ಇವಾಗ ಹಸಿಟ್ಟು ಜೆಂಡು ಹಿಡಿಯೋಣ ಅಂತ ಹೇಳ್ಬಿಟ್ಟು ಜೆಂಡು ಹಿಡಿದು ಅದೇ ನಮ್ಮ ಬರೋ ಅಷ್ಟರಲ್ಲಿ ಹಸಿಟ್ಟು ಜೆಂಡು ಹಿಡಿಯೋಣ ಅಂತ ಹೇಳ್ಬಿಟ್ಟು ಸ್ಕೂಲಿಂದ ಬರ್ತಾಳೆ. ಇವಾಗ ಹಸಿಟ್ಟೆಲ್ಲ ಜೆಂಡು ಹಿಡಿದೆ. ಇದು ಯಾರೋ ಬದನೆಕಾಯಿನ ಪಾಪ ಯಾರ ಮನೆಗೋ ಕೊಡೋಕೆ ಬಂದು ತಾತ ನಮ್ಮ ಮನೆಗೆ ಕೊಟ್ಟೋಯ್ತು ಅದು ಅವರಿಲ್ಲ ಅಂತ ಹೇಳ್ಬಿಟ್ಟು ಕೊಡವ ಅಂತ ಅವ್ರ ಮನೆಯಲ್ಲಿದೆ. ಅಲ್ಲಿ ಹೋಗಿ ತಾತ ಕೊಡಿ ಹಿಂದೆ ನಾಯಿ ಮನೆ ಬಿಟ್ಟಿದ್ವಂತೆ. ಎದ್ರಿಕೊಂಡು ತಿರುಗೋರು ಬಂದಾಗ ಕೊಡವ ಅಂತ ಅವ್ರ ಮನೆ ಅಲ್ಲಿತ್ತು. ತಿರುಗು ನಮ್ಗೆ ಅವರು ಫಸ್ಟ್ ಪರಿಚಯ ಇಲ್ಲ. ನಮ್ಮ ಅಪ್ಪನ ಗೊತ್ತು.
ಅವರಲ್ಲಿ ಕೆಲ್ಸಕ್ಕೆ ಹೋಯ್ತಾರೆ ಕಣ್ಕೂರಿಗೆ. ಆಮೇಲೆ ನಮ್ಮ ಅಪ್ಪಂಗೆ ಫೋನ್ ಮಾಡಿಸಿ ನಮ್ಮ ಅಪ್ಪ ಬತ್ತು ಫೋನ್ ಮಾಡ್ತು. ಆಮೇಲೆ ಅವ್ರು ಬಂದು ಸಾಯಂಕಾಲ ಇಸ್ಕೊಂಡೋದ್ರು. ಅದಕ್ಕೆ ಅವ್ರು ಅಲ್ಲೇ ಇಟ್ಟಿದ್ದೆ, ನಾನು ಒಳಗೆ ಕೂತರಲಿಲ್ಲ. ಅವ್ರ ಬದನೆಕಾಯಿಗಳು ಬೇರೆದು ವಸ್ತು ನಮಗೆ ಯಾಕೆ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೆ. ಈಗ ಆಚೆ ಎಲ್ಲ ತೊಳ್ಕೊಂಡು ಹಸಿಟ್ಟು ಅಕ್ಕಿ ಎಲ್ಲ ಮಾಡ್ಕೊಂಡಿದ್ದೆ, ಗಲೀಜಾಗಿತ್ತಲ್ವ ಅಂದ್ಬಿಟ್ಟು ಆಚೆ ಎಲ್ಲ ತೊಳ್ದು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಫ್ರೆಂಡ್ಸ್, ಇಲ್ಲಿಗೆ ಲಾಗಿನ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.